ಹಲೋ ನಮಸ್ಕಾರ ಹಾಗೂ ವೆಲ್ಕಮ್ ಟು ಪಂಕಜ್ ಮೆಕಿಡಿ ಡ್ರಾಯಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಐಸೋಮೆಟ್ರಿಕ್ ಬ್ಲಾಕ್ಸ್ ಫಿಗರ್ಸ್ಗಳನ್ನು ಯಾವ ರೀತಿ ಡ್ರಾ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಭಾಳಷ್ಟು ಜನರಿಗೆ ಐಸೋಮೆಟ್ರಿಕ್ ಬ್ಲಾಕ್ಸ್ ತೆಗೆಯೋದನ್ನು ಭಾಳ ಡಿಫಿಕಲ್ಟಿ ಆಗ್ತದೆ. ಹೇಗೆ ಸಮ್ ಟ್ರಿಕ್ಸ್ ಇವೆ, ಬೇಸಿಕ್ಸ್ ಇದೆ. ಆ ಬೇಸಿಕ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋನ ನೀವು ನೋಡಿದ ಮೇಲೆ ಎನಿ ಕೈಂಡ್ ಆಫ್ ಐಸೋಮೆಟ್ರಿಕ್ ಬ್ಲಾಕ್ಸ್ಗಳನ್ನು ಈಸಿಯಾಗಿ ತೆಗಿಬೋದು. ಸೊ ಅದೇ ರೀತಿ ಈ ವಿಡಿಯೋ ಇಂಪಾರ್ಟೆಂಟ್ ಆಗ್ತಾಯಿದೆ. ಸೊ ನೀವು ಇದೇ ವಿದೌಟ್ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ಕೊಳ್ಳಿ. ಸೊ ವಿಡಿಯೋ ಸಲುವಾಗಿ ಒಂದು ಎಕ್ಸಾಂಪಲ್ ತೊಗೊಂಡಿನಿ, ಇನ್ನು ಐಸೋಮೆಟ್ರಿಕ್ ಬ್ಲಾಗನ್ನು, ಸಿಂಪಲ್ ಬ್ಲಾಗನ್ನು. ಸೊ ಇದನ್ನು ಯಾವ ರೀತಿಯಾಗಿ ತೆಗಿಬೇಕಂತೇಳಿ ಕೆಲವು ಟ್ರಿಕ್ಸ್ಗಳ ಮೂಲಕ ನಾವು ನಿಮಗೆ ಈಸಿಯಾಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗಾದರೆ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಕ್ಸಾಂಪಲ್ ಆಗಿ ನಾನು ಈ ಒಂದು ಐಸೋಮೆಟ್ರಿಕ್ ಬ್ಲಾಕನ್ನು ತೊಗೊಂಡಿನಿ. ಸೊ ಐಸೋಮೆಟ್ರಿಕ್ ಅಂತಂದರೆ ಏನಿರ್ತದೆ, 3 ಡೈಮೆನ್ಷನಲ್ ಇರ್ತದೆ. ಅಂದರೆ ಲೆಂತು, ವಿಡ್ತು, ದೆನ್ ಹೈಟ್ ಇರುತ್ತೆ. ಸೊ ಆ 3 ಎಕ್ಸಸ್ಗಳಿಗೆ ನಾವು ಏನು ಕರಿತೀವಿ, ಅದಕ್ಕೆ 3D ಒಂದು ಡೈಗ್ರಾಮಿಗೆ ಏನು ಕರಿತೀವಿ, ಐಸೋಮೆಟ್ರಿಕ್ ಅಂತ ಕರಿತೀವಿ. ಸೊ ಫಸ್ಟಿಗೆ ಬಂದು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಫಸ್ಟಿಗೆ ಏನು ಮಾಡೋದು, ನಾವು ಲೆಂತ್ ಎಷ್ಟಿದೆ ನೋಡ್ಕೋಬೇಕು. ಸೊ ದಿಸ್ ಇಸ್ ದಿ ಲೆಂತ್ ಆಫ್ ದಿಸ್ ಐಸೋಮೆಟ್ರಿಕ್ ಬ್ಲಾಕ್. ಸೊ ಲೆಂತನ್ನು ಏನು ಮಾಡ್ಕೊಂಡು ನಾವು ನೋಟ್ ಡೌನ್ ಮಾಡ್ಕೊಂಬಿಡೋಣ. ಸೊ ನಾನು ಇಲ್ಲಿ ಬರಿತೀನಿ, ಓಕೆ, ಲೆಂತ್ ಇಟ್ಸ್ ಈಕ್ವಲ್ ಟು ಹೌ ಮಚ್. ಸೊ ಲೆಂತ್ ಇಲ್ಲಿದೆ, ಎಷ್ಟಿದೆ, 50 ಇದೆ. ಸೊ 3 ಡೈಮೆನ್ಷನ್ಸ್ಗಳೇನಿರ್ತಲ್ಲ ಅವನು ಡೈರೆಕ್ಟ್ ನಾವು ಬರ್ಕೊಂಬಿಡ್ಬೇಕು. ಓಕೆನಾ, ಲೆಂತ್ ಬಂತು. ದೆನ್ ಇದು 40 ಏನಾಗುತ್ತೆ, ಈ ಐಸೋಮೆಟ್ರಿಕ್ಕಿಗೆ ಒಂದು ವಿಡ್ತ್ ಆಗುತ್ತೆ. ಓಕೆನಾ, ಸೊ ವಿಡ್ತನ್ನು ಬರ್ಕೊಂಬಿಡೋಣ. ಸೊ ದಿಸ್ ಈಸ್ ದಿ ಫಸ್ಟ್ ಸ್ಟ್ರೈಕ್. ವಿಡ್ತ್ ಎಷ್ಟಿದೆ, 40 mm ಇದೆ. ಕ್ಲಿಯರ್. ಸೊ 40 mm ಬರ್ಕೊಂಬಿಡೋಣ. ದೆನ್ ಹೈಟ್ ನೋಡಿ, ಇದು ಲೆಂತ್ ಆಯಿತು, ಇದು ವಿಡ್ತ್ ಆಯಿತು. ದೆನ್ ಇಲ್ಲಿದೆ ನೋಡಿ, ಇದು ಹೈಟ್ ಆಗ್ತದೆ. ಸೊ ಇದು ಎಷ್ಟಿದೆ, ಇಲ್ಲಿ ಡೈಮೆನ್ಷನಿಂಗ್ ಮಾಡಿಲ್ಲ ಅವರು. ಓಕೆನಾ, ಸೊ ಇಲ್ಲಿ ಬನ್ನಿ, ಏನು ಫಸ್ಟ್ ಇದಿಲ್ಲ 10 ಇದೆ. ಆ್ಯಂಡ್ ಈ ಪಾಯಿಂಟ್ ಇಲ್ಲಿ ಕೋಯಿನ್ಸೈಡ್ ಇದೆಲ್ಲ ಎಷ್ಟಿದೆ, 20 ಇದೆ. ಸೊ ಟೋಟಲ್ ಎಷ್ಟಾಯಿತು, ನಮ್ಮದು ಹೈಟು 30 ಆಯಿತು. ಸೊ ಹೈಟ್ ಈಸ್, ಓಕೆ, ಹೈಟ್ ಎಷ್ಟಿದೆ ನಮ್ಮದು 30 mm. ಸೊ ದಿಸ್ ಈಸ್ ದಿ ಫಸ್ಟ್ ಟ್ರಿಕ್. ಸೊ ಯಾವುದೋ ಐಸೋಮೆಟ್ರಿಕ್ ಬ್ಲಾಕನ್ನು ಕೊಟ್ಟ ಮೇಲೆ ಏನು ಮಾಡಬೇಕು, ನಾವು ಫಸ್ಟಿಗೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡ್ಕೋಬೇಕು. ಸೊ ಫಸ್ಟಿಗೆ ಅದರ ಲೆಂತು, ಓಕೆ, ಲೆಂತ್ ಎಷ್ಟಿದೆ, ಲೆಂತು, ವಿಡ್ತು, ದೆನ್ ಹೈಟ್ ಎಷ್ಟಿದೆ ಅದನ್ನು ನಾವು ನೋಟಿಫೈ ಮಾಡ್ಕೋಬೇಕು. ಸೊ ಫೈನಲಿ ನಾವು ಮಾಡಿದ್ವಿ ಇಲ್ಲಿ 3 ಡೈಮೆನ್ಷನ್ಸ್ಗಳನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಫೈಂಡ್ ಔಟ್ ಆದಮೇಲೆ ಏನು ಮಾಡೋಣ, ನಾವೀಗ ಈ ಬ್ಲಾಕನ್ನು ಡ್ರಾ ಮಾಡೋಣ. ಸೊ ನಾನು ಇದರಲ್ಲಿ ಬಾಕ್ಸ್ ಮೆಥಡ್ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಬಾಕ್ಸ್ ಮೆಥಡ್ ಅಂದರೆ ಈ ಒಂದು ಐಸೋಮೆಟ್ರಿಕನ್ನು ನಾವೇನು ಮಾಡಬೇಕು, ಒಂದು ಬಾಕ್ಸಲ್ಲಿ ಇದೆ ಅಂತೇಳಿ ಇಮ್ಯಾಜಿನ್ ಮಾಡಿ ಆ ಬಾಕ್ಸಲ್ಲಿ ಡ್ರಾ ಮಾಡಬೇಕು. ಎಕ್ಸಾಂಪಲ್ ಬಾಕ್ಸ್ ಅಂತಂದರೆ ಇರ್ತದೆ, ಪ್ರಿಸಮ್ ಟೈಪ್ ಇರ್ತದೆ. ಓಕೆ, 3 ಎಕ್ಸಸ್ಗಳನ್ನು ನಾವು ತೊಗೋಬೇಕಾಗ್ತದೆ ಬೇಸಿಕ್ಲಿ ಐಸೋಮೆಟ್ರಿಕ್ ತೆಗಿಬೇಕಾದ್ರೆ. ಸೊ ಅದಕ್ಕೆ ಏನು ಮಾಡೋರು, ಒಂದು ಬೇಸಿಕ್ ಥಿನ್ ಲೈನನ್ನು ಏನು ಮಾಡೋಣ, ಈ ರೀತಿ ಪ್ಯಾರಲಲ್ ಅದೊಂದು ಬೇಸಿಕ್ ಥಿನ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಓಕೆನಾ, ದೆನ್ ಎಲ್ಲರೂ ಒಂದು ಪಾಯಿಂಟ್ ಏನು ಮಾಡೋಣ, ಈ ರೀತಿ ಮಿಡಲ್ ಪಾಯಿಂಟನ್ನು ನಾವು ಫಿಕ್ಸ್ ಮಾಡೋಣ. ಓಕೆ, ಸೊ ಬೇಸಿಕ್ ಸ್ಟೆಪ್ಸ್ಗಳನ್ನು ಫಾಲೋ ಮಾಡೋಣ. ಸೊ ಈ ರೀತಿ ನಾವು ಏನಾಯ್ತು, ಈಗ ಬೇಸಿಕ್ ಲೈನ್ ಡ್ರಾ ಆದಮೇಲೆ ಇಲ್ಲೊಂದು ಮಿಡಲ್ ಪಾಯಿಂಟನ್ನು ಮುರ್ಗೋ ಮಾಡ್ಕೊಳ್ಳಿ. ದೆನ್ ಏನು ಮಾಡಿರಿ, ಪ್ರೊಟೆಕ್ಟರ್ನ ಈ ರೀತಿ ಪಾಯಿಂಟಲ್ಲಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ. ಓಕೆನಾ, ಸೊ ದೆನ್ ಏನು ಮಾಡೋಣ, ಇಲ್ಲಿ 3 ಎಕ್ಸಸ್ಗಳನ್ನು ನಾವು ಮಾರ್ಕ್ ಮಾಡಬೇಕು. ಸೊ ಯಾವ ರೀತಿ ಇರ್ತವೆ, ಒಂದು 30 ಡಿಗ್ರಿ, ಸಿಯರ್ 30 ಡಿಗ್ರಿ, ದೆನ್ 90 ಡಿಗ್ರಿ, ದೆನ್ ಅನದರ್ 30 ಡಿಗ್ರಿ. ಸೊ ಈ ರೀತಿ ಏನು ಮಾಡಬೇಕು, ನಾವು 3 ಎಕ್ಸಸ್ಗಳನ್ನು ಡ್ರಾ ಮಾಡ್ಕೋಬೇಕು ಟು ಡ್ರಾ ದಿ ಐಸೋಮೆಟ್ರಿಕ್ ಫಿಗರನ್ನು. ಸೊ ಇವನು ಏನು ಮಾಡೋಣ, ಈಗ ಈ ಪಾಯಿಂಟ್ದಿಂದ ನಾವು ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಮಾಡಿದ್ದಿಲ್ಲ ಅಲ್ಲಿಂದ, ಸೊ ಎಲ್ಲ ನಾವು ಏನೀಗ ಆ್ಯಂಗಲ್ಸ್ಗಳನ್ನು ಮಾರ್ಕ್ ಮಾಡಿಲ್ಲ ಅಲ್ಲೆಲ್ಲ ಏನು ಮಾಡೋಣ, ಒಂದು ಥಿನ್ ಲೈನ್ಸ್ಗಳನ್ನು ಈ ರೀತಿ ಡ್ರಾ ಮಾಡ್ಕೊಂಡು ನಾವು ವೆರಿ ಥಿನ್ ಲೈನ್ಸ್. ಓಕೆನಾ, ಸೊ ಈ ರೀತಿ ಏನು ಮಾಡೋಣ, ನಾವು 3 ಪಾಯಿಂಟ್ಸ್ಗಳಿಗೆ ಮಾಡ್ತೀನಿ, ಥಿನ್ ಲೈನ್ಸ್ಗಳನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಕ್ಲಿಯರ್. ಸಿಯರ್. ಸೊ ಇದು ಬೇಸಿಕ್ ಮೆಥಡ್ಸ್ಗಳನ್ನು ಫಾಲೋ ಮಾಡಿರಿ. ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋದು, ಬಾಕ್ಸ್ ಮೆಥಡ್ ಅಂತ ಫಾಲೋ ಮಾಡ್ತಿದ್ದೀನಿ. ಸೊ ನಾವು ಇಲ್ಲಿ ಒಂದು ಐಸೋಮೆಟ್ರಿಕ್ನ ಡ್ರಾ ಮಾಡ್ತೀನಿ. ಸೊ ಈ ರೀತಿ 3 ಎಕ್ಸಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ 3 ಎಕ್ಸಸ್ಗಳು ಫಾರ್ಮ್ ಆದಮೇಲೆ ನೆಕ್ಸ್ಟ್ ಟ್ರಿಕ್ ಏನು ಮಾಡೋದಪ್ಪ ಅಂತಂದರೆ, ಈ ಲೈನ್ಗಳಿಗೆ ಎಷ್ಟು ಕೊಟ್ಟಿದ್ದಾರೆ, ನಮಗೆ 50 mm ಕೊಟ್ಟಿದ್ದಾರೆ. ಅಂದರೆ ಲೆಂತ್ 50 mm ಕೊಟ್ಟಿದ್ದಾರೆ. ಇದು ವಿಡ್ತ್ ಎಷ್ಟಿದೆ, 40 mm ಇದೆ. ದೆನ್ ಹೈಟ್ ಎಷ್ಟಿದೆ, 30 mm ಇದೆ. ಓಕೆನಾ, ಸೊ ಅವುಗಳನ್ನು ನಾವು ಇಲ್ಲಿ ಮಾರ್ಕ್ ಮಾಡೋಣ. ಆ್ಯಸ್ ಇಟ್ ಈಸ್ ಇಲ್ಲಿ ಏನು 50 ಕೊಟ್ಟಿದ್ದಾರೆ. ಸೊ ಈ ಎಕ್ಸಸ್ಸಿಗೆ ಏನು ಮಾಡೋಣ, ನಾವು ಇಲ್ಲಿ 50 mm ಮಾರ್ಕ್ ಮಾಡ್ತೀನಿ. ಸೊ ಈ ರೀತಿ ಕೋಯಿನ್ಸೈಡ್ ಮಾಡಬೇಕು ಅದೇ ಲೈನ್ದಿಂದ ನೀವು ಇನ್ನು 50 mm. ಓಕೆನಾ, ಸಿಯರ್. ಸೊ ಈ ರೀತಿ ಮಾಡೋಣ, ಇಲ್ಲಿ 50 mm ಪಾಯಿಂಟ್ ಇಟ್ಕೊಂಬಿಡಿ. ಓಕೆನಾ, ಸೊ ಪ್ರೊಟೆಕ್ಟ್ರಲ್ಲಿ ಇರುತ್ತಲ್ಲ ಅಲ್ಲಿ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ಏನು ಮಾಡೋದು, ನಾವು ಇಲ್ಲಿ ನೆಕ್ಸ್ಟ್ ಏನು ಮಾಡೋದು ನೋಡಿ, ನೆಕ್ಸ್ಟ್ ಇದು ನಮ್ಮದು ಲೆಂತ್ ಆಯಿತು. ದೆನ್ ವಿಡ್ತ್ ಎಷ್ಟಿದೆ, 40 ಇದೆ. ಯಾವ ಎಕ್ಸಸ್ಸಿಗಿದೆ, ಈ ಎಕ್ಸಸ್ಸಿಗಿದೆ. ಇಲ್ಲಿದೆಯಾ, ಈ ಎಕ್ಸಸ್ಸಿಗೆ ನಾವು ಮಾಡೋಣ 40 ಮಾರ್ಕ್ ಮಾಡೋಣ. ಸೊ ಈ ಎಕ್ಸಸ್ಸಿಗೆ ಏನು ಮಾಡೋಣ, 40 ನಾನಿಲ್ಲಿ ಮಾರ್ಕ್ ಮಾಡ್ತೀನಿ. ಸಿಯರ್ ಈ ರೀತಿ ಏನು ಮಾಡೋಣ, ಇಲ್ಲಿ ಈ ಜಸ್ಟ್ ಒಂದು ರೆಫರೆನ್ಸ್ ಪಾಯಿಂಟನ್ನು ನಾವು ವಿಡ್ತಿಗೆ ಇಟ್ಬಿಡ್ತೀನಿ. ಸೊ ಈ ರೀತಿ ಬಿಡ್ತಾದ್ಮೇಲೆ ಹೈಟ್. ಸೊ ಹೈಟಲ್ಲಿ ನಾವಿಲ್ಲಿ ಮಾರ್ಕ್ ಮಾಡಬೇಕು. ಹೈಟ್ ಎಷ್ಟಿದೆ ನಮ್ಮದು 30 mm ಆ್ಯಸ್ ಅಕಾರ್ಡಿಂಗ್ ಟು ದಿಸ್ ಫಿಗರ್. ಸೊ ಇಲ್ಲಿಂದ ನಾವೇನು ಮಾಡೋಣ, 30 mm ಒಂದು ಮಾರ್ಕ್ ಮಾಡೋದು. ಸೊ ಎಲ್ಲ ಡೈಮೆನ್ಷನ್ಸ್ಗಳು MM ಅಲ್ಲಿ ಇರುತ್ತೆ. ಸೊ ಅದು ನಿಮ್ಗೆ ಗೊತ್ತಿರಬೇಕು, ಇಂಜಿನಿಯರಿಂಗ್ ಡ್ರಾಯಿಂಗ್ ರೂಲ್. ಓಕೆನಾ, ಸೊ ಇಲ್ಲೇನು ಮಾಡೋಣ, 30 mm. ಸೊ ಏನು ಮಾಡಿದ್ದೀನಿ ನಾನು, ಆ್ಯಸ್ ಪರ್ ಈ ಡಯಾಗ್ರಾಮದ್ದು ಏನು ಡೈಮೆನ್ಷನ್ಸ್ ಇದ್ದು ಲೆಂತ್, ವಿಡ್ತ್, ದೆನ್ ಹೈಟನ್ನು ಮಾರ್ಕ್ ಮಾಡಿದ್ದೀನಿ. ಸೊ ರಿಮೈನಿಂಗ್ ಏನು ಲೈನ್ಸ್ಗಳಿದ್ದಾವಲ್ಲ, ಸೊ ಯು ಕ್ಯಾನ್ ಎರೇಜ್ ಇಟ್. ಸೊ ಈ ರೀತಿ ಏನು ಮಾಡ್ಬೋದು, ನೀವು ಈ ಲೈನ್ಸ್ಗಳನ್ನು ಎರೇಜ್ ಮಾಡ್ಬೋದು. ಸೊ ನಮಗಿದು ಎಕ್ಸ್ಟ್ರಾ ಲೈನ್ಸ್ಗಳೀಗ ಬೇಕಾಗಿಲ್ಲ. ಸೊ ನಾವು ಏನು ಮಾಡೋಣ, 3 ಎಕ್ಸಸ್ಗಳನ್ನು ಆ್ಯಸ್ ಪರ್ ಅಕಾರ್ಡಿಂಗ್ ಟು ದಿ ಐಸೋಮೆಟ್ರಿಕ್ ಡ್ರಾಯಿಂಗ್ ನಾವು ಇಲ್ಲಿ ಡ್ರಾ ಮಾಡ್ಕೊಂತೀವಿ. ಓಕೆ, ಎಕ್ಸ್ಟ್ರಾ ಲೈನ್ಸ್ಗಳನ್ನು ನೀವು ಈ ರೀತಿ ಎರೇಜ್ ಮಾಡ್ಬೋದು.
ಸೊ ಎಕ್ಸಸ್ ಲೈನ್ಗಳನ್ನು ನಾನು ಏನು ಮಾಡಿದೆ, ಎರೇಸ್ ಮಾಡಿದೆ. ಇನ್ನು ಮುಂದೆ ಏನು ಮಾಡಬೇಕು, ಈ 3 ಎಕ್ಸಸ್ಗಳಿಗೆ ಏನು ಮಾಡಬೇಕು, ನಾವು ಎಲ್ಲ ಪ್ಯಾರಲಲ್ ಲೈನ್ಸ್ಗಳನ್ನು ಡ್ರಾ ಮಾಡಬೇಕು ಟು ಕಂಪ್ಲೀಟ್ ದಿ ಒಂದು ಪ್ರಿಸಮ್ ರೆಡಿ ಮಾಡಬೇಕು. ಅದ್ರದ್ದು ಲೆಂತ್ ಎಷ್ಟಿದೆ 50, ವಿಡ್ತ್ 40, ದೆನ್ ಹೈಟ್ 30 ಇರುವಂಥ ಒಂದು ಪ್ರಿಸಮ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಈ ಎಂಡದಿಂದ ಏನು ಮಾಡೋಣ, ಇದಕ್ಕೆ ಪ್ಯಾರಲಲ್ ಆಗಿ ಲೈನ್ ಹೊಡಿಬೇಕು. ಸೊ ಪ್ಯಾರಲಲ್ ಆಗಿ ಅಂದರೆ ಆ ಲೈನ್ ಎಷ್ಟು ತೊಗೋಬೇಕು, ನಾವಿಲ್ಲಿ ಈ ರೀತಿ ಕೋಯಿನ್ಸೈಡ್ ಮಾಡಬೇಕು. ಆ ಪಾಯಿಂಟಿಗೆ ಸರಿಯಾಗಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ಕೋಯಿನ್ಸೈಡ್ ಈ ರೀತಿ ಮಾಡ್ಕೊಂಡು ಸರಿಯಾಗಿ 60 ಡಿಗ್ರಿ ತೊಗೋಣ. ಎಷ್ಟು 60 ಡಿಗ್ರಿ ಇದೆ ನೋಡಿ, ಈ 60 ಡಿಗ್ರಿನ ತೊಗೋಬೇಕು ಟು ಈ ಲೈನಿಗೆ ಪ್ಯಾರಲಲ್ ಆಗಿರ್ಬೇಕಂತಂದರೆ, ಓಕೆನಾ. ನೆಕ್ಸ್ಟ್ ನಾವೇನು ಮಾಡೋಣ, ಈ ಲೈನ್ ಇದು ಎಷ್ಟು ಇದೆ ಹೈಟ್ ಅಷ್ಟೇ ಇಲ್ಲಿ ಮಾಡೋಣ, ನಾವು ಡ್ರಾ ಮಾಡೋಣ ಎಷ್ಟು. ಸೊ ಈ ರೀತಿ ಇದನ್ನು ಕೋಯಿನ್ಸೈಡ್ ಮಾಡ್ಕೊಳ್ಳಿ ಇಲ್ಲಿ ಸಿಯರ್. ಸೊ ಇಲ್ಲಿ 50 ಇದೆ. ಸೊ ಇಲ್ಲಿಂದ ನಾವು 50 ಎಂಡ್ ಇಲ್ಲಾಗಿದೆ. ಸೊ ಇಲ್ಲಿಂದ ನಾವು ಎಷ್ಟು ಹೈಟ್ ಇದೆ, ಇದು 30 ಇದೆ. ಸೊ ಅಷ್ಟೇ 30 ಇಂದ 10, 20, ದಿಸ್ ಇಸ್ 30. ಎಲ್ಲ ತಿನ್ ಲೈನ್ಸೇ ಇರಲಿ, ಓಕೆನಾ. ಓಕೆ, ಈ ಲೈನ್ ಆಯಿತಾ. ದೆನ್ ಈ ಲೈನ್ ಆಲ್ರೆಡಿ ಏನಿದೆ. ಸೊ ಇದಕ್ಕೆ ಇನ್ನೊಂದು ಏನು ಮಾಡೋಣ, ಇಲ್ಲಿ 40 ಏನು ನಮ್ಮ ಲೆಂತ್ ಮುಗಿದ್ರೆ ಇಲ್ಲಿಂದ ಇದಕ್ಕೊಂದು ಪ್ಯಾರಲಲ್ ಲೈನ್ ಬೇಕು. ಸೊ ಅದಕ್ಕಾಗಿ ಏನು ಮತ್ತೆ ಏನು ಮಾಡೋಣ, ಪ್ರೊಟ್ರಾಕ್ಟರಿಂದ 60 ಡಿಗ್ರಿಯನ್ನು ನಾವು ತೊಗೋಬೇಕಾಗ್ತದೆ. ಸೊ ಓಕೆನಾ, ಐಸೋಮೆಟ್ರಿಕ್ದಲ್ಲಿ ನಾವು ಇದೇ ರೀತಿ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗ್ತದೆ. ಸೊ ಇಲ್ಲಿ 60 ಡಿಗ್ರಿ ಇಟ್ಬಿಡೋಣ. ಓಕೆ ಡನ್. ಸೊ ಇಲ್ಲಿ ಅಗೇನ್ ಇದೆಷ್ಟಿದೆ, ನಮ್ಮದು 30 ಇದೆ. ಸೊ ಅಗೇನ್ ಇದು ಏನು ಲೆಂತ್ ಮಾಡ್ಕೋಬೇಕು ನಾವು, 30 ಲೆಂತ್ ಅಂತ ತೊಗೊಳ್ಬೇಕು ಸಿಯರ್. ಸೊ 10, 20, 30 ಕ್ಲಿಯರಾ. ಸೊ ಈ ರೀತಿ ನಾವೆಲ್ಲ ಎಲ್ಲಕ್ಕೂ ಏನು ಮಾಡಿದ್ವಿ, ಇದಕ್ಕೆ ಪ್ಯಾರಲಲ್ ಆಗಿ ನಾವು ಹೈಟ್ಗಳನ್ನು ತೊಗೊಳ್ಬೇಕಾಗ್ತದೆ ಫಸ್ಟಿಗೆ. ದೆನ್ ಸಿಂಪ್ಲಿ ಈ ಹೈಟ್ಸ್ಗಳನ್ನು ಏನು ಮಾಡೋಣ, ನಾವು ಇಲ್ಲಿ ಜಾಯಿನ್ ಮಾಡಿಬಿಡೋಣ. ಬಿಕಾಸ್ ಐ ಆಮ್ ಫಾಲೋಯಿಂಗ್ ದಿ ಬಾಕ್ಸ್ ಮೆಥಡ್ಸ್, ಓಕೆನಾ. ಬಾಕ್ಸ್ ಮೆಥಡಲ್ಲಿ ನಾವು ಪ್ರಿಸಮನ್ನು ರೆಡಿ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ದಿ ಐಸೋಮೆಟ್ರಿಕ್ ಡೈಮೆನ್ಷನ್ಸ್, ಕೊಟ್ಟಂಥ ಐಸೋಮೆಟ್ರಿಕ್ ಬ್ಲಾಕ್ದ ಡೈಮೆನ್ಷನ್ಸ್ಗಳು, ಓಕೆನಾ. ಸೊ ಈ ಸೈಡ್ ಕಂಪ್ಲೀಟ್ ಆದಮೇಲೆ ಸೊ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲೂ ಲೈನ್ ಬೇಕು, ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲೂ ಲೈನ್ ಬೇಕು. ಸೊ ಇಲ್ಲಿಂದ ಏನು ಮಾಡೋಣ, ಈಗ 60 ಡಿಗ್ರಿ ತೊಗೋಣ ಮತ್ತೆ. ಸೊ ಅದಕ್ಕೆ ನಾನು ಮತ್ತೆ ಮಾಡ್ತೀನಿ, ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀನಿ, ಓಕೆನಾ. ಸೊ ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ ಪ್ರೊಟೆಕ್ಟರ್ ಯೂಸ್ ಮಾಡಿದರೆ ಎಕ್ಸಾಕ್ಟಾಗಿ ಬರ್ತದೆ ನಿಮ್ಮದು, ಓಕೆನಾ. 60 ಡಿಗ್ರಿ ಕ್ಲಿಯರ್. ಸೊ ಇದಕ್ಕೆ ಪ್ಯಾರಲಾಗಿ ಹೊಡಿತಿದ್ದೆ ಅಂದರೆ ಇದೇ ಲೆಂತನ್ನು ಹೊಡಿ, ಆ್ಯಂಗಲ್ 60 ಡಿಗ್ರಿಗೆ ನಾವು 40 mm ಅನ್ನು ತೊಗೋಬೇಕಾಗ್ತದೆ ಈ ರೀತಿ, ಓಕೆನಾ. ಸೊ ಈ ರೀತಿ ಕೋಯಿನ್ಸೈಡ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ 40 mm ಕ್ಲಿಯರ್. ಸೊ 10, 20, 30, 40 ಕ್ಲಿಯರ್. ಸೊ ಆಯಿತಾ, ಇದನ್ನು ಇಲ್ಲಿ ಜಾಯಿನ್ ಮಾಡಿಬಿಡೋಣ ಸೊ ಈ ರೀತಿ ನಾವು ಮಾಡಬೇಕಾಗ್ತದೆ. ಬೇಸಿಕ್ಲಿ ಒಂದು ಪ್ರಿಸಮನ್ನು ರೆಡಿ ಮಾಡ್ಕೋಬೇಕಾಗ್ತದೆ, ಓಕೆ. ರೆಕ್ಟ್ಯಾಂಗ್ಯುಲರ್ ಪ್ರಿಸಮನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿ ಪ್ರಿಸಮ್ ರೆಡಿ ಆದಮೇಲೆ ನೆಕ್ಸ್ಟ್ ಕೇಕ್ ಮಾಡೋದಪ್ಪ, ಇಲ್ಲಿ ಏನು ವಿಸಿಬಲ್ ಲೈನ್ಸ್ಗಳಿದೆಯಲ್ಲ ಈ ಒಂದು ಪ್ರಿಸಮ್ ಬ್ಲಾಕಲ್ಲಿ ಏನು ಮಾಡೋಣ, ತಿಕ್ಕಾಗಿ ಮಾಡ್ಕೊಂಡು ಹೋಗೋಣ. ಫಸ್ಟ್ ಏನು ಮಾಡೋಣ, ನಾವನ್ನ ಈ ಒಂದು ಬೇಸ್ ಏನಿದೆ 40 ಆ್ಯಂಡ್ 10 ಏನಿದೆ ಅದನ್ನ ಇಲ್ಲೇ ಡ್ರಾ ಮಾಡ್ಕೊಂಡ್ಬಿಡೋಣ. 40 ಆ್ಯಂಡ್ 10. ಸೊ ಇಲ್ಲಿಂದ ಎಷ್ಟಿದೆ 10, ಯಾಕೆ ಇಲ್ಲಿ ಕೊಟ್ಟಿದ್ದಾರೆ ರೈಟ್. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಈಗ 10 mm ತಿಕ್ ತೊಗೊಂಡ್ಬಿಡ್ಬೇಕು. ಸೊ ಈಗ ನಾವು ಏನು ಮಾಡ್ತಿದ್ದೀವಿ, ಆ ಬ್ಲಾಕನ್ನು ಕಂಪ್ಲೀಟ್ ಮಾಡೋಣ ಈ ಒಂದು ಬಾಕ್ಸ್ ಮೆಥಡಲ್ಲಿ, ಓಕೆನಾ. ಸೊ ಇಲ್ಲಿ ನಮಗೆ ಕಾಣ್ತಾ ಇದೆ ವಿಸಿಬಲ್ ಇದೆ 40 mm. ಸೊ ಆಲ್ರೆಡಿ 40 mm ಇದೆ ನಮ್ಮದು. ಸೊ ತಿಕ್ ಮಾಡ್ಕೊಂಬಿಡಿ, ಕ್ಲಿಯರಾ. ಡನ್. ದೆನ್ ಇಲ್ಲಿ ನೋಡಿ 10 mm ಇದೆ. ಸೊ ಇದನ್ನು ನಾನು ಏನು ಮಾಡ್ತೀನಿ, 10 mm ಈ ರೀತಿ ಡ್ರಾ ಮಾಡ್ಕೊಂಡ್ಬಿಡ್ತೀನಿ, ಕ್ಲಿಯರ್. ಓಕೆ. ದೆನ್ ಈ ಲೈನಲ್ಲಿ ಇಲ್ಲಿ ಕೂಡಿಸ್ಬಿಡೋಣ, ರೈಟ್. ಫಾಲೋಅಪ್ ಮಾಡಿ ನೀವು, ಓಕೆನಾ. ಸೊ ಈ ರೀತಿ ಇದು ನಮ್ಗೆ ಕಂಪ್ಲೀಟ್ ಆಯಿತು, ಕ್ಲಿಯರ್ ಆಯಿತಾ. ದೆನ್ ನಮಗೇನು ವಿಸಿಬಲ್ ಇದೆ ನೋಡಿ, ಈ ಲೈನ್ ನಮ್ಗೆ ವಿಸಿಬಲ್ ಇದೆ ಆ್ಯಸ್ ಪರ್ ದಿ ಐಸೋಮೆಟ್ರಿಕ್ ಬ್ಲಾಕ್. ಸೊ ಈ ಲೈನನ್ನು ನಾವು ಮಾಡೋಣ ಹಂಗಾರೆ ಕ್ಲಿಯರಾಗಿ ವಿಸಿಬಲ್ ಮಾಡೋಣ, ಓಕೆನಾ. ಸೊ ಇದು 50 ಎಷ್ಟಿದೆ, ಇದು 50 mm ಇದೆ. ಯು ಕ್ಯಾನ್ ಚೆಕ್ ಇಟ್, ಓಕೆ. ಆಲ್ರೆಡಿ ನಾವು ಹೊಡೆದಿದ್ದೀವಲ್ಲ. ಸೊ ಓಕೆ, ಇದನ್ನು ಏನು ಮಾಡ್ತೀನಿ ನಾನೀಗ ತಿಕ್ ಮಾಡ್ಕೊಂಡ್ಬಿಡ್ತೀನಿ, ಕ್ಲಿಯರಾ. ಸೊ ದೆನ್ ಈ ಲೈನ್ ನಮ್ಗೆ ವಿಸಿಬಲ್ ಇದೆ. ಸೊ ಇದು ತಿಕ್ ಆಗಿದೆ, ತಿಕ್ ಹೊಡ್ಕೊಂಬಿಡಿ, ಓಕೆ. 30 mm ಇದೆ. ಸೊ ಓಕೆನಾ, 30 mm ಏನು ಮಾಡೋಣ, ಈ ರೀತಿ ವಿಸಿಬಲ್ ಇದೆ. ಸೊ ಅದನ್ನು ನಾವು ತಿಕ್ ಮಾಡ್ಕೊಂಬಿಡೋಣ, ಕ್ಲಿಯರ್. ದೆನ್ ಈ ಲೈನ್ ನಮಗೆ ವಿಸಿಬಲ್ ಇದೆಯಾ, ಸೊ ಅದನ್ನು ನಾವು ಇಲ್ಲಿ ಮಾಡೋಣ, ತಿಕ್ ಮಾಡ್ಕೊಂಬಿಡೋಣ, ಕ್ಲಿಯರಾ, ಓಕೆನಾ. ದೆನ್ ಸೊ ಈ ಲೈನ್ ಎಷ್ಟಿದೆ, 10 mm ಇದೆ. ಎಲ್ಲಿದೆ ಅದು, ಇಲ್ಲಿದೆ. ಸೊ ಅದನ್ನು ಏನು ಮಾಡೋಣ, 10 mm ಅದೇ ಲೈನಲ್ಲಿ ಏನು ಮಾಡೋಣ, ನಾವು ಕೋಯಿನ್ಸೈಡ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೊ 10 mm ನಾನು ಇದನ್ನ ತಿಕ್ ಮಾಡ್ಕೊಂಡ್ಬಿಡ್ತೀನಿ, ಕ್ಲಿಯರ್. ಇದು 10 mm ಆಯ್ತು ನಮ್ಮದು. ನೆಕ್ಸ್ಟ್ ಏನು ಉಳಿದಪ್ಪ, ಈ ಲೈನ್ ಡ್ರಾ ಮಾಡ್ಕೊಳ್ವಾ. ಸೊ ಈ ಲೈನ್ ಎಷ್ಟಿದೆ ನೋಡಿ, ಲೆಂತ್ ಕೊಟ್ಟಿದ್ದಿಲ್ಲ ಅವರು. ಸೊ ಟೋಟಲ್ ಎಷ್ಟಿದೆ, 50 ಇದೆ. ಸೊ ಇದೆಷ್ಟು ಬೇಕು ನಮಗೆ. ಸೊ ಆಲ್ರೆಡಿ ಇಲ್ಲಿ ನಮ್ದು ಏನಿದೆ, 10 ಕಟ್ ಆಗಿದೆ. ಸೊ ರಿಮೈನಿಂಗ್ ಎಷ್ಟು ಉಳಿದಿದ್ದು 40 mm. ಮತ್ತು ಯಾವ ಲೈನಲ್ಲಿದೆ, ಇಲ್ಲಿದೆ. ಸೊ ಇಲ್ಲೇ ಮಾಡೋಣ 40 mm ನಾನೊಂದು ಲೈನನ್ನು ತಿಕ್ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ. 40 mm, ಯಾಕೆ ಅಲ್ಲಿ 10 mm ಆಲ್ರೆಡಿ ಕೆಳಗಡೆ ನಾವು ಡ್ರಾ ಮಾಡಬೇಕಾಗ್ತದೆ. ಸೊ ಅದು ಮೈನಸ್ ಮಾಡಿದರೆ 40 mm ರಿಮೈನಿಂಗ್ ಉಳಿತದೆ, ಕ್ಲಿಯರಾ. 40 mm ಈ ರೀತಿ ನಾವು 40 mm ಏನು ಮಾಡಿದ್ಮೇಲೆ ಡ್ರಾ ಮಾಡ್ಕೊಂಡ್ಬಿಟ್ಟೆ. ಸೊ ಇಲ್ಲಿ ಬನ್ನಿ. ಸೊ ಇದಕ್ಕೆ ಈ ಲೈನ್ ಪ್ಯಾರಲಲ್ ಆಗಿ ಎಷ್ಟಿದೆ, 10 mm ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಇಲ್ಲಿಂದ. ಸೊ ಇಲ್ಲಿಂದ 10 ತೊಗೊಂಡು ನಾವು ಇಲ್ಲಿಂದ ಮತ್ತೆ 10 ತೊಗೋಬೇಕು. ಸೊ ಇಲ್ಲಿಂದ 10 ತೊಗೋಬೇಕು ಈ ಲೈನಿಗೆ ಪ್ಯಾರಲಲ್ ಆಗಿ. ಸೊ ಏನು ಮಾಡಿ, ಈ ರೀತಿ ಪ್ಯಾರಲಲ್ ಆಗಿ ಇದನ್ನು ಕೋಯಿನ್ಸೈಡ್ ಮಾಡಿಕೊಡ್ರಿ. ಅದರ್ವೈಸ್ ಯು ಕ್ಯಾನ್ ಯೂಸ್ ದಿ ಪ್ರೊಟೆಕ್ಟರ್, ಓಕೆನಾ. ಪ್ರೊಟೆಕ್ಟರ್ 60 ಡಿಗ್ರಿ ಮಾಡ್ಕೊಳ್ಬೋದು. ಇಲ್ಲ ನಾನು ಈ ರೀತಿ ಏನು ಮಾಡ್ತೀನಿ, ಈಗ
ಪ್ಯಾರಲಲ್ ಲೈನನ್ನು ಎಷ್ಟು ತೊಗೋಬೇಕು 10 mm, ಓಕೆನಾ 10 mm ತೊಗೊಂಬಿಟ್ಟೆ, ಓಕೆನಾ ಇದು 10 mm ಬಂತು. ದೆನ್ ಈ ಲೈನನ್ನು ಇಲ್ಲಿ 40 mm ಆಲ್ರೆಡಿ ಹೊಡೆದಿಲ್ಲ, ಅಲ್ಲಿ ಕೋಯಿನ್ಸೈಡ್ ಮಾಡ್ಕೊಂಬಿಡೋದು. ಸಿಯರ್ ಇಲ್ಲಿದೆ ನಾನು 40 mm, ಸೊ ಅದನ್ನು ನಾನು ಇಲ್ಲಿ ಏನು ಮಾಡ್ತೀನಿ ಈಗ ಸಿಂಪ್ಲಿ ಕೋಯಿನ್ಸೈಡ್ ಮಾಡ್ಕೊಂಬಿಡ್ತೀನಿ. ಕ್ಲಿಯರಾ? ಈ ನಮಗೆ ಈ ಲೈನ್ ಸಿಕ್ಬಿಡ್ತಾ? ಕ್ಲಿಯರಾ ಆಯಿತಾ? ದೆನ್ ನೋಡಿ ನೆಕ್ಸ್ಟ್ ಟೈಮ್ ಮಾಡೋಣ. ಓಕೆ, ಸೊ ಇದು ಕಂಪ್ಲೀಟ್ ಆದಮೇಲೆ ದೆನ್ ಇಲ್ಲಿ ಬನ್ನಿ, ಇದೆಷ್ಟಿದೆ ನಮಗೆ 15 mm ಇದೆ. ಯಾವ ಲೈನಿಗೆ ಪ್ಯಾರಲಲ್ ಆಗಿದೆ? ಸೊ ಈ ಲೈನಿಗೆ ನಾವು ಇದನ್ನ ಪ್ಯಾರಲಲ್ ಆಗಿ 15 mm ತೊಗೊಳ್ಬೋದು. ಎಷ್ಟಿದೆ? 15 mm. ಸೊ ಈ ಲೈನಿಗೆ ಇಲ್ಲಿ ಪ್ಯಾರಲಿಂದ 15 mm ತೊಗೋಬೋದು, ಅಥವಾ ಯು ಕ್ಯಾನ್ ಯೂಸ್ ದಿ ಪ್ರೊಟೆಕ್ಟರ್. ಸೊ ಪ್ರೊಟೆಕ್ಟರ್ ಯೂಸ್ ಮಾಡಿ ನಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೇಕಂತೇಳಿ. ಸೊ ಈ ಪಾಯಿಂಟಿಗೆ ಏನು ಮಾಡೋಣ, ಈ ರೀತಿ ಪ್ರೊಟೆಕ್ಟರ್ನ ಇಟ್ಕೊಳ್ಬೇಕಾಗ್ತದೆ. ಸೊ ಓಕೆನಾ, ಪ್ಯಾರಲಲ್ ಬೇಕಲ್ಲ. ಸೊ ಈ ಲೈನಿಗೆ ಪ್ಯಾರಲಲ್ ಅಂದರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಎ 60 ಇಲ್ಲಿದೆ ನೋಡಿ, ಓಕೆನಾ. ಈ 60 ಪಾಯಿಂಟಿಗೆ ಈ ರೀತಿ ಇಡಬೇಕಾಗ್ತದೆ. ಸೊ ಇಲ್ಲಿಂದ ನಮಗೆ ಎಷ್ಟು ಬೇಕಾಗಿದೆ? 15 mm ಇದೆ. ಸೊ ಐ ವಿಲ್ ಡ್ರಾ ಇಟ್ ಆಸ್ ಎ 15 mm. ಸಿ ಎ ಸೊ ಇಲ್ಲಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ 60 ಡಿಗ್ರಿಗೆ. ಸೊ ಇದು ಮಾಡ್ಬೋದು. ಸೊ ಯು ಕ್ಯಾನ್ ಟೇಕ್ ಪ್ಯಾರಲಲ್ ಟು ಈ ಲೈನಿಗೆ ಅಥವಾ ಪ್ರೊಟೆಕ್ಟರ್ ಇಟ್ಟು ಈ ರೀತಿ 16 ಮಾಡ್ಕೋಬೋದು. ಎಷ್ಟು? 10 and 15. ಸೊ ಇದನ್ನು ಈ ರೀತಿ ನೀವು 15 mm ಡ್ರಾ ಮಾಡ್ಕೊಳ್ಬೋದು, ಓಕೆನಾ. ನೆಕ್ಸ್ಟ್ ಈ 15 mm ಆಯಿತಾ. ದೆನ್ ನಾವೇನು ಮಾಡೋಣ, ಇಲ್ಲಿಂದ 10 ಆಲ್ರೆಡಿ ಹೊಡೆದಿದ್ದೀವಿ ನಾವು, ಇಲ್ಲ ಇದೆಯಾ. ಸೊ ಇದನ್ನು ಏನು ಮಾಡಬೇಕು, ಈಗ ಈ ಲೈನಿಗೆ ಪ್ಯಾರಲಲ್ ಆಗಿ ಇಲ್ಲೊಂದು ತಿನ್ ಲೈನನ್ನು ಡ್ರಾ ಮಾಡ್ಕೊಂಬಿಡೋಣ ಇಲ್ಲಿ ಮಟ್ಟ ಲಾಸ್ಟ್. ಅದಕ್ಕೆ ಏನು ಮಾಡೋಣ, ಇಲ್ಲೂ 10 mm ತೊಗೊಂಡು ಇನ್ನೊಂದು ತಿನ್ ಲೈನ್ ಡ್ರಾ ಮಾಡೋಣ. ದೆನ್ ಇಲ್ಲೇ ಇದನ್ನು ಕೋಯಿನ್ಸೈಡ್ ಮಾಡಿಬಿಡೋಣ. ಕ್ಲಿಯರ್? ಆಲ್ರೆಡಿ ಇಲ್ಲಿ 10 mm ಇದೆ. ಸೊ ಇಲ್ಲೂ ನಾನು ಏನು ಮಾಡ್ತೀನಿ ಹಂಗಾರೆ 10 mm ಅದೊಂದು ಜಸ್ಟ್ ಒಂದು ರೆಫರೆನ್ಸ್ ಲೈನನ್ನು ಇಡಬೇಕಾಗ್ತದೆ. ಕ್ಲಿಯರಾ? ಸೊ ಎಲ್ಲ ಡೈಮೆನ್ಷನ್ ಚೆಕ್ ಮಾಡ್ಕೊಂಡು ಕೊಂಡ್ರಬಾರ್ದು. ಸೊ ಇಲ್ಲಿ 10 mm ಇದೆ. ಸೊ ನೆಕ್ಸ್ಟು ಇದು 10 mm ಇದೆ. ಸೊ ಇನ್ನೆರಡೂ ಏನು ಮಾಡ್ತೀನಿ, ನಾನೀಗಲಿ ಒಂದು ಸಿಂಪಲ್ ಒಂದು ತಿನ್ ಲೈನನ್ನು ಡ್ರಾ ಮಾಡ್ಕೊಂಡ್ಬಿಡ್ತೀನಿ, ಓಕೆನಾ. ಡನ್. ಓಕೆ, ಸೊ ಇಲ್ಲಿ ನೋಡಿ ಈ ಲೈನನ್ನು ಏನು ಮಾಡಬೇಕು, ಈ ಲೈನಿಗೆ ಹೋಗಿ ಟಚ್ ಮಾಡಬೇಕು. ಸೊ ಇದು 15 ಇದೆ ಅಂದರೆ ಇದು ಡಿಸ್ಟೆನ್ಸ್ ಎಷ್ಟಿದೆ? 15 ಇದೆ. ಸೊ ಇಲ್ಲಿಂದ ಏನು ಮಾಡೋಣ, ನಾವು ಇಲ್ಲಿ 15 mm ಅದೊಂದು ಮಾರ್ಕ್ ಮಾಡ್ತೀನಿ ಅದೇ ಲೈನಲ್ಲಿ. ಸೊ ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ, ಲೈನ್ಸ್ಗಳು ಕರೆಕ್ಟಾಗಿರಬೇಕು. ಸೊ 15 mm ಇಲ್ಲಿ ಮಾಡ್ಕೊಂಬಿಡಿ, ಓಕೆನಾ. ಸೊ ಈ ಲೈನನ್ನು ನಾನೀಗ ಡ್ರಾ ಮಾಡಿಬಿಡ್ತೀನಿ, ಆ ಪಾಯಿಂಟಿಗೆ ಅದನ್ನು ಕೂಡಿಸಿಬಿಡ್ತೀನಿ. ಸೊ ಸಿಂಪಲ್, ಓಕೆನಾ. ಸೊ ಎಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುಳ್ಕೋಬೇಕಾಗಿಲ್ಲ. ಓಕೆ, ಡನ್. ಸೊ ಈ ಲೈನ್ ತಿಕ್ಕಿದೆ. ಸೊ ಈ ಲೈನನ್ನು ಏನು ಮಾಡ್ತೀನಿ, ಇಲ್ಲಿ ತಿಕ್ಕಾಗಿ ಡ್ರಾ ಮಾಡಿಬಿಡ್ತೀನಿ. ಕ್ಲಿಯರ್? ಸಿಯರ್ ಸಿಂಪ್ಲಿ. ಓಕೆ, ಡನ್. ಓಕೆ, ಸೊ ಇದಾಯ್ತಾ ನಮ್ಮದು. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ ಬನ್ನಿ. ಸೊ ಈ ಲೈನಿಗೆ ಈ ಲೈನ್ ಪ್ಯಾರಲಲ್ ಇದೆ ಅಂದರೆ ಇದು 15 ಇದು ಎಷ್ಟು ಇರುತ್ತೆ? 15 ಇರುತ್ತೆ ಅಂದರೆ ಇದಕ್ಕೆ ಪ್ಯಾರಲಲ್ ಇದೆ, ಇದಕ್ಕಿದೆ. ಓಕೆ, ಇದು ಲೈನಿಗೆ ಇದು ಪ್ಯಾರಲಲ್ ಇರೋದ್ರಿಂದ ಇದು 15 mm ಇರುತ್ತೆ. ಬಟ್ ಈ ಲೈನಿಗೆ ಪ್ಯಾರಲಲ್ ಆಗಿ ಮಾಡೋಣ, ಈ ಲೈನನ್ನು ಡ್ರಾ ಮಾಡಬೇಕು. ಎಲ್ಲಿದೆ ಅದು? ಇಲ್ಲಿದೆ, ಓಕೆನಾ. ಈ ಲೈನಿಗೆ ಪ್ಯಾರಲಲ್ ಆಗಿ. ಸೊ ಅದರ್ವೈಸ್ ನೀವು ಏನು ಯೂಸ್ ಮಾಡ್ಬೋದು, ಪ್ರೊಟೆಕ್ಟರ್ನ ಯೂಸ್ ಮಾಡೋದು. ಸೊ ನಾನು ಈ ರೀತಿ ಪ್ಯಾರಲಲ್ ಅಂತ ತೊಗೋತೀನಿ, ತೊಗೊಂಡು ಕೆಲಸ ಈ ರೀತಿ ಕೋಯಿನ್ಸೈಡ್ ಮಾಡ್ತೀನಿ ಇಲ್ಲಿ ಕೆಳಗಡೆ. ಓಕೆ, ಸೊ ಎಷ್ಟು ತೊಗೋಬೇಕದು? 15 mm. ಸಿ ಎ ಸೊ ಈ ರೀತಿ ತಿಕ್ಕಾಗಿ 15 mm ಅನ್ನು ಡ್ರಾ ಮಾಡ್ಕೊಂಬಿಡಿ. ಈ ಲೈನನ್ನು ಡ್ರಾ ಮಾಡಿದೆ. ಸೊ ಇಲ್ಲೇ ನಾವು ಕೋಯಿನ್ಸೈಡ್ ಮಾಡೋಣ. ಸೊ ಇಲ್ಲಿ ಮೇಲ್ಗಡೆ ಏನು ಮಾಡೋಣ, ಸೊ ಸಿಂಪ್ಲಿ ಏನು ಮಾಡೋಣ, ಕೋಯಿನ್ಸೈಡ್ ಮಾಡಿಬಿಡೋಣ. ಸಿ ಎ ಓಕೆನಾ. ಓಕೆನಾ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ನೋಡಿರಿ ನಾವೇನೇನು ಡ್ರಾ ಮಾಡಬೇಕು, ಈ ಲೈನ್ ಡ್ರಾ ಮಾಡಬೇಕು. ದೆನ್ ಈ ಹೈಟು, ದೆನ್ ಇಲ್ಲೇ ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಲೈನ್ ಡ್ರಾ ಮಾಡ್ಕೊ. ಓಕೆ, ಈ ಲೈನನ್ನು ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿಂದ ಈ ಪಾಯಿಂಟಿಂದ ಏನು ಮಾಡೋಣ, 60 ಡಿಗ್ರಿ ಲೈನ್ ತೊಗೋಣ. ಅಂದರೆ 60 ಡಿಗ್ರಿ ಒಂದು ಮಾರ್ಕ್ ಮಾಡ್ತೀನಿ ನಾನಿಲ್ಲಿ. ಇಲ್ಲಿಂದ ಈ ರೀತಿ ಕೋಯಿನ್ಸೈಡ್ ಮಾಡ್ಕೊಳ್ಳಿ ಅಪ್ಪರ್ ಸೈಡ್. ಓಕೆ, ಇಲ್ಲಿ ನೋಡಿ 60 ಡಿಗ್ರಿ ಈ ಸೈಡೆಲ್ಲ ಮಾರ್ಕ್ ಮಾಡ್ಬಿಡೋದು. ಇಲ್ಲಿದೆ ನೋಡಿ 60 ಡಿಗ್ರಿ ಇದೆಯಾ. ಸೊ ಇಲ್ಲಿ ಜಸ್ಟ್ ಒಂದು ಪಾಯಿಂಟ್ ಮಾಡಿ, ರೆಫರೆನ್ಸ್ ಪಾಯಿಂಟ್. ಸೊ ಇಲ್ಲಿಂದ 60 ಡಿಗ್ರಿ ತೊಗೊಂಡು ನಾನು ಇಲ್ಲಿಂದಲ್ಲ, ಇಲ್ಲಿಂದ, ಓಕೆನಾ. ಸೊ ಆ ಪಾಯಿಂಟಿಗೆ ಏನು ಮಾಡೋಣ, ಒಂದು ತಿನ್ ಲೈನ್ ಡ್ರಾ ಮಾಡಿ, ಓಕೆನಾ. ಐ ವಿಲ್ ಟೋಲ್ ಜಸ್ಟ್ ತಿನ್ ಲೈನ್ ಒಂದು ಏನು ಮಾಡೋಣ, ಈ ರೀತಿ ಡ್ರಾ ಮಾಡ್ಕೊಂಬಿಡೋಣ. ಕ್ಲಿಯರ್ ಆಯಿತಾ. ಸೊ ಈ ಲೈನ್ ಜಸ್ಟ್ ಒಂದು ತಿನ್ ಲೈನ್ ಡ್ರಾ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡಿ ಈ ಲೈನನ್ನು ಯಾವ ರೀತಿ ಡ್ರಾ ಮಾಡಬೇಕಂತೇಳಿ ಈ ಪಾಯಿಂಟಿಂದ ಡ್ರಾ ಮಾಡಬೇಕು. ಸೊ ಸಿಂಪಲ್ ಏನು ಮಾಡೋದು, ಆ ಪಾಯಿಂಟಿಗೆ ಸ್ಕೇಲನ್ನು ಇಟ್ಟು ನಾವು ಆಲ್ರೆಡಿ ಹೊಡೆದಂಥ ಲೈನಿಗೆ 20 ಎಲ್ಲಿ ಬರುತ್ತೆ, 20 mm ಎಲ್ಲಿ ಮ್ಯಾಚ್ ಆಗುತ್ತಲ್ಲ, ಅಥವಾ ಯು ಕ್ಯಾನ್ ಟೇಕ್ ಅ ಪರ್ಪೆಂಡಿಕ್ಯುಲರ್. ಈ ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿ ತೊಗೋಬೋದು. ಸಿಯರ್ ಸೊ ಪ್ರೊಟೆಕ್ಟ್ ಈ ರೀತಿ ಮ್ಯಾಚ್ ಆಗಬೇಕು ಸ್ಕೇಲು. ಅದರ್ವೈಸ್ ಇಲ್ಲಿ 20 ನೋಡಿ ಎಲ್ಲಿದೆ, 10 ಇದೆ, 20 ಮ್ಯಾಚ್ ಆಗ್ತಾ ಇದೆಯಾ. ಸೊ ಈ ರೀತಿ ಒಂದು ತಿಕ್ ಲೈನನ್ನು ಡ್ರಾ ಮಾಡ್ಕೊಂಬಿಡಿ. ಸೊ ರಿಮೈನಿಂಗ್ ಇದನ್ನೇ ಮಾಡೋದು ಈಗ, ಜಸ್ಟ್ ಅಗೇನ್ ಮತ್ತೆ ಮಾಡೋದು ತಿಕ್ ಲೈನ್ ಆಗಿ ನಾನು ಏನು ಮಾಡ್ತೀನಿ, ಕನ್ವರ್ಟ್ ಮಾಡಿಬಿಡ್ತೀನಿ. ಕ್ಲಿಯರ್ ಆಯಿತಾ. ಸೊ ಈ ಎರಡು ಲೈನ್ಸ್ ಬಂದು ಇದು ಬಂತು, ಇದು ಬಂದು. ಈ ಲೈನ್ ಇದೆಯಲ್ಲ, ಸೊ ಈ ಲೈನಿಗೆ ನೀವು ಪ್ಯಾರಲ್ ಆಗಿ ಲೈನ್ ಒಳಗಡೆ ಡ್ರಾ ಮಾಡ್ಕೊಂಬಿಡೋದು. ಸಿಯರ್ ಈ ಲೈನ್ ಅಲ್ಲ, ಸೊ ಇದಕ್ಕೆ ಪ್ಯಾರಲ್ ಆಗಿ. ಸೊ ಐ ವಿಲ್ ಟೇಕ್ ಇಟ್ ಹಿಯರ್ ಸಿಯರ್. ಸೊ ಈ ರೀತಿ ಇದಕ್ಕೆ ಪ್ಯಾರಲ್ ಆಗಿ ಏನು ಮಾಡೋಣ, ನಾವು ಒಂದು ಡ್ರಾ ಮಾಡೋಣ. ಓಕೆ, ಸೊ ಯು ಗಾಟ್ ಯುವರ್ ಐಸೋಮೆಟ್ರಿಕ್ ಬ್ಲಾಕ್. ಸೊ ಈ ರೀತಿ ಈಸಿಯಾಗಿ ನೀವು ಐಸೋಮೆಟ್ರಿಕ್ ಬ್ಲಾಕನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಅನ್ನೆಸೆಸರಿ ಇರುವಂಥ ಅನ್ವಾಂಟೆಡ್ ಲೈನ್ಸ್ಗಳನ್ನು ನಾನು ಎರೇಂಜ್ ಮಾಡಿ ಡೈಮೆನ್ಷನಿಂಗ್ ಮಾಡಿದ್ದೀನಿ. ಸೊ ಈ ರೀತಿ ಅನ್ವಾಂಟೆಡ್ ಲೈನ್ಗಳನ್ನು ನೀವೆಲ್ಲ ಅರೇಂಜ್ ಮಾಡಿದರೆ ರಿಕ್ವೈರ್ಡ್ ಐಸೋಮೆಟ್ರಿಕ್ ಬ್ಲಾಕನ್ನು ಈ ರೀತಿ ಈಸಿಯಾಗಿ ನೀವೇನು ಮಾಡ್ಬೋದು, ಡ್ರಾ ಮಾಡ್ಬೋದು. ಸೊ ಇದನ್ನು ನನಗೆ ಡೈಮೆನ್ಷನಿಂಗ್ ಮಾಡಿ ಕಂಪ್ಲೀಟ್ ಮಾಡಿದೆ. ಫೈನಲಿ ಏನು ಮಾಡಿದ್ವಿ ನಾವು, ಐಸೋಮೆಟ್ರಿಕ್ ಬ್ಲಾಕನ್ನು ಬಾಕ್ಸ್ ಮೆಥಡಲ್ಲಿ ಈ ರೀತಿ ಕಂಪ್ಲೀಟ್ ಮಾಡಿಕೊಟ್ಟೆ. ಸಿಂಪಲ್ ಆದ ಒಂದು ಬೇಸಿಕ್ ಟ್ರಿಕ್ಸ್ಗಳನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಇದು ಡಿಫಿಕಲ್ಟಿ ಆಗ್ತದೆ, ಯಾವ ರೀತಿ ತೆಗಿಬೇಕು ಐಸೋಮೆಟ್ರಿಕ್ ಅಂತೇಳಿ. ಸೊ ಈ ಸಿಂಪಲ್ ಒಂದು ಬಾಕ್ಸ್ ಮೆಥಡನ್ನು ನೀವು ಸಿಂಪಲ್ ಬೇಸಿಕ್ಕಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಥಿಂಕ್ ಇದು ನಿಮಗೆ
ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಹಾಗಾದರೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸೊ ಭಾಳಷ್ಟು ಚೆನ್ನಾಗಿ ಇದನ್ನು ಮಾಡಿ ಶೇರ್ ಮಾಡಿ. ಸೊ ಇದೇ ರೀತಿಯಾದಂಥ ಐಸೋಮೆಟ್ರಿಕ್ ಅಥವಾ ಇಂಜಿನಿಯರಿಂಗ್ ಡ್ರಾಯಿಂಗ್ ರಿಲೇಟೆಡ್ ಏನೇ ಒಂದು ಕಾನ್ಸೆಪ್ಟ್ಗಳ ವಿಡಿಯೋಸ್ಗಳಿಗಾಗಿ ನೀವೇನು ಮಾಡ್ಬೋದು, ಪಂಕಜ್ ಮೆಕ್ ಡ್ರಾಯಿಂಗ್ ನಮ್ಮ ಚಾನಲ್ಗಳನ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿ, ಆ ಅಕೌಂಟ್ ಬೆಲ್ಲ ನೋಡಿ. ಸೊ ನೋಟಿಫಿಕೇಷನ್ಸ್ ನಿಮಗೆ ಬರ್ತಿರ್ತವೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್.